ವಿದ್ಯಾರ್ಥಿನಿಯರೇ ಪರೀಕ್ಷೆಗಳನ್ನು ಬಿಟ್ಬಿಟ್ಟಿದ್ದಾರೆ. 2ನೇ ದಿನ ಬಂದಿದ್ದಾರೆ ಪರೀಕ್ಷೆಗೆ. ಸರ್ ಸೋಷಿಯಾಲಜಿ ಬರಿತೀವಿ ಅಂತ, ಸರ್ ಹಿಂದಿ ಬರಿತೀವಿ ಅಂತ. ಯಾವಾಗ ಬರಿತೀರಾ ಅಂತ ಕೇಳಿ, ಪರೀಕ್ಷೆ ಬರೆಯಕ್ಕೆ ಬಂದಿದ್ದೀವಿ ಸರ್, ನಿನ್ನೆನೆ ಮುಗ್ದೋಯ್ತಲ್ಲ. ಹಾಗಾಗಿ ಇದು ಕಂಪಲ್ಸರಿ ಮಾಡಬೇಕು. ನೀವು ಎಲ್ಲಿ ಓದ್ಲಿಕ್ಕೆ ಕೂರ್ತೀರಾ ಕರೆಕ್ಟ್ ಟೈಮ್ ಟೇಬಲ್ ಅನ್ನು ತಗೊಂಡು ಆ ನಿಮ್ಮ 6 ದಿನಗಳನ್ನು ನೀವೇನ್ ಮಾಡಬೇಕು ಅಂತಂದ್ರೆ ನಿಮಗೆ ಕಾಣುವ ಹಾಗೆ ಗೋಡೆಯ ಮೇಲೆ ಅಂಟಿಸಿ, ಇಲ್ಲ ಕ್ಯಾಲೆಂಡರ್ ಮೇಲೆ ಮಾರ್ಕ್ ಮಾಡ್ಕೊಳ್ಳಿ. ಇದು ನೀವು ಕಡ್ಡಾಯವಾಗಿ ಮಾಡ್ಕೋಬೇಕಾಗಿರ್ತಕ್ಕಂಥ ಕೆಲಸ, ಜವಾಬ್ದಾರಿ ಇರಲಿ. ಕಾಲೇಜಿನ ಕಚೇರಿಯಿಂದ ನೀವು ಆಗ್ಲೇ ಈಗ ಪುಸ್ತಕಗಳನ್ನು ಕೊಟ್ಟು NOC ಪಡ್ಕೊಂಡಿದ್ದೀರಿ, ಈಗ ಹಾಲ್ ಟಿಕೆಟ್ ತಗೊಂಡು ಹೋಗ್ಲಿಕ್ಕೆ ಬಂದಿದ್ದೀರಾ, ಈ ಪಾಯಿಂಟ್ ಹೇಳಲ್ಲ. ನಿಮ್ಗೆ ಪುನಃ ಗ್ರಂಥಾಲಯದ ಪುಸ್ತಕಗಳು ಬೇಕಂದ್ರೆ ಡೆಪಾಸಿಟ್ ಮಾಡಿ, 100 ರೂಪಾಯಿ ಡೆಪಾಸಿಟ್ ಮಾಡಿ ನೀವು ಪುಸ್ತಕಗಳನ್ನು ತಗೊಂಡು ನಿಮ್ಮ ಎಲ್ಲ ಪರೀಕ್ಷೆ ಮುಗಿದ ಮೇಲೆ ಮತ್ತೆ ಪುಸ್ತಕಗಳನ್ನು ತಂದು ನಿಮ್ಮ ಹಣವನ್ನು ನೀವೇನ್ ಮಾಡಬಹುದು, ವಾಪಸ್ ಪಡಿಬಹುದು. ಪ್ರವೇಶ ಪತ್ರವನ್ನು ಪಡೆದ ನಂತರ ನಿಮ್ಮ ಹೆಸರು, ನಿಮ್ಮ ವಿಷಯ, ನಿಮ್ಮ ನಂಬರ್ ಎಲ್ಲವನ್ನು ಚೆಕ್ ಮಾಡ್ಕೊಳ್ರಿ. ಮತ್ತೊಮ್ಮೆ ಆಗ್ಲೇ ಒಂದ್ಸರಿ ಚೆಕ್ ಮಾಡ್ಕೊಂಡಿದ್ದೀರಿ. ಆಮೇಲೆ ಅದನ್ನು ಕಂಪಲ್ಸರಿ ಕಡ್ಡಾಯವಾಗಿ ನೀವು ಅದನ್ನು ಒಂದು ಜೆರಾಕ್ಸ್ ಮಾಡಿಸ್ಕೋಬೇಕು. ನಿಮ್ಮ ಕೈಯಲ್ಲಿ, ನಿಮ್ಮ ಬ್ಯಾಗಲ್ಲಿ, ಯಾವ ಬ್ಯಾಗನ್ನು ನೀವು ಪರೀಕ್ಷೆಗೆ ತರ್ತೀರಾ, ನಾನು ಹೇಳ್ತಾ ಇರೋದು ಕೇಳಿಸ್ಕೊತಾ ಇದ್ದೀರಾ ಕೊನೆಯವರು? ಯಾವ ಬ್ಯಾಗನ್ನು ಪರೀಕ್ಷೆಗೆ ತರ್ತೀರಾ ಆ ಬ್ಯಾಗಲ್ಲಿ ಫಿಕ್ಸ್ ಇಟ್ಬಿಡ್ರಿ, ಅದು ಜೆರಾಕ್ಸ್. ಸಾಧ್ಯವಾದ್ರೆ ಮನೆಯಲ್ಲೂ ಒಂದು ಜೆರಾಕ್ಸ್ ಇಡ್ರಿ, ಗೊತ್ತಾಯ್ತಾ? ಆಮೇಲೆ ಏನಪ್ಪಾ ಅಂತಂದ್ರೆ ಕಾರ್ಡ್ ಬೋರ್ಡಿಗೆ ನಿಮ್ಮ ಹಾಲ್ ಟಿಕೆಟ್ ಅನ್ನು ಅಂಟಿಸ್ಬೇಡಿ. ಆದಷ್ಟು ಕಾರ್ಡ್ ಬೋರ್ಡ್ ಅನ್ನು ಪ್ಲೇನ್ ತಗೊಂಡು ಹೋಗ್ರಿ, ಕೊಟೇಶನ್ಸ್ಗಳು ಇರಬಾರದು. ಇದೆಲ್ಲ ನಿಮ್ಮ ಜವಾಬ್ದಾರಿ. ಪ್ರವೇಶ ಪತ್ರವನ್ನು ಕಾರ್ಡ್ ಬೋರ್ಡಿಗೆ ಅಂಟಿಸಬಾರದು. ಪ್ರವೇಶ ಪತ್ರವನ್ನು ಮರೆತು ಬಂದ ಪಕ್ಷದಲ್ಲಿ, ಬಹಳ ಜನ ಮರೆತು ಬರ್ತಾರೆ. ಮರೆತು ಬರಬಾರ್ದು ಅಂದ್ರೆ ಅದಕ್ಕೊಂದು ನನ್ನ ಹತ್ರ ಪ್ಲಾನ್ ಇದೆ. ರಾತ್ರಿ ಒಂದು ದಿನ ಮೊದಲೇ ಪೂರ್ವ ತಯಾರಿಯನ್ನು ಮಾಡ್ಕೊಳ್ಳೋರು. ಪೆನ್ನು, ಪೆನ್ಸಿಲ್, ಸ್ಕೇಲು, ರಬ್ಬರ್, 2 ಪೆನ್ನು, ಏನೇನು ಬೇಕು ಎಲ್ಲ ಬಿಲಾಂಗಿಂಗ್ಸ್ ನಿಮಗೆ ಬೇಕಾಗಿರ್ತಕ್ಕಂಥ ಪರೀಕ್ಷೆಗೆ, ಜೊತೆಗೆ ಹಾಲ್ ಟಿಕೆಟ್. ಅಲ್ಲಿ ಮಾತಾಡಬೇಡಿ ಪ್ಲೀಸ್. ಜೊತೆಗೆ ಹಾಲ್ ಟಿಕೆಟ್ ಏನಿದೆಯಲ್ಲ ಅದನ್ನೆಲ್ಲವನ್ನು ಒಂದು ಪೌಚಲ್ಲಿ ಹಾಕೊಳ್ಳಿ. ಪೌಚಲ್ಲಿ ಹಾಕಿ ರಾತ್ರಿ ಇಟ್ಕೊಳ್ಳಿ. ಬೆಳಗ್ಗೆ ಬರುವಾಗ ಮತ್ತೊಂದು ಸಾರಿ ಅದನ್ನು ಚೆಕ್ ಮಾಡ್ಕೊಂಡೇ ಬರ್ರಿ. ಯಾಕಂದ್ರೆ ಬಹಳ ಜನ ಹಾಲ್ ಟಿಕೆಟ್ ಬಿಟ್ಟು ಬಂದು ಬಹಳ ಕಷ್ಟಪಟ್ಟಿರ್ತಕ್ಕಂತಹ ಮತ್ತು ಅದನ್ನ ತರಕ್ ವಾಪಸ್ ಹೋಗಿರ್ತಕ್ಕಂತಹ ಈ ತರದೆಲ್ಲ ಮಾಡಕ್ ಹೋಗ್ಬೇಡಿ, ಪ್ಯಾನಿಕ್ ಆಗ್ಬೇಡ್ರಿ. ಹಾಲ್ ಟಿಕೆಟ್ ಇಷ್ಟೆಲ್ಲ ಮಾಡಿನೂ ನಾವು ಬಿಟ್ಟು ಬಂದಿದೀವಿ ಅಂದ್ರೆ ನೀವು ಅದನ್ನು ಹೆದರ್ಬೇಕಾಗಿಂತ ಅವಶ್ಯಕತೆ ಇಲ್ಲ. ಅದಕ್ಕೆಲ್ಲ ವ್ಯವಸ್ಥೆ ನಿಮಗೆ ಸೆಂಟರ್ನಲ್ಲಿ ಪ್ರೊವೈಡ್ ಮಾಡಿರ್ತಾರೆ. ಅವರು ನಿಮ್ ಪೇರೆಂಟ್ಸಿಗೆ ಫೋನ್ ಮಾಡ್ತಾರೆ, ಹಾಲ್ ಟಿಕೆಟ್ ಬಿಟ್ಟು ಬಂದ್ರೆ ಅದನ್ನು ತರಲಿಕ್ಕೆ ಹೇಳ್ತಾರೆ. ಅಂತೂ ಆಗ್ಲಿಲ್ಲ ಅಂತಂದ್ರೆ ಅದಕ್ಕೆ ಬೇರೆ ಪರ್ಯಾಯ ವ್ಯವಸ್ಥೆ ಇರುತ್ತೆ. ನೀವು ಮತ್ತೆ ಬಸ್ ಹತ್ತಿ ಹೋಗಿ ಆಟೋ ಹಿಡಿದು ಮತ್ತೆ ಹೋಗಿ ತರುವಂತಹ ಗೋಜಿಗೆ ಹೋಗಬೇಡಿ. ಯಾವಾಗ್ಲೂ ಕೂಡ ಅರ್ಧ ಮುಕ್ಕಾಲು ಗಂಟೆ ಮೊದಲು ಪರೀಕ್ಷೆ ಆವರಣದಲ್ಲಿ ನೀವು ಇರಬೇಕು. ಎಲ್ಲಿ ಸೆಂಟರ್ ಇರುತ್ತೆ ಅಲ್ಲಿ ನೀವು ಬರಬೇಕು. ಆಮೇಲೆ ಪರೀಕ್ಷೆಗೆ ಬರುವಾಗ ಪ್ರತಿ ಸಾರಿ ಸರ್ಕಾರಿ ಬಸ್ ಅನ್ನೇ ಕಾಯಬೇಡಿ. ಸರ್ಕಾರಿ ಬಸ್ ಅಲ್ಲಿ ನಿಮಗೆ ಹೆಣ್ಮಕ್ಳಿಗಂತೂ ಫ್ರೀ ಇದೆ, ಈಗ ಎಲ್ಲರಿಗೂ ಫ್ರೀ ಮಾಡಿದ್ದಾರೆ. PUC ಮತ್ತು SSLC ಸ್ಟೂಡೆಂಟ್ಸಿಗೆ ನಿಮಗಂತೂ ಫ್ರೀ ಇದೆ. ಆದ್ರೂ ಫ್ರೀ ಅಂತ ಕಾಯ್ತಾ ಕುತ್ಕೋಬೇಡಿ, ಟೈಮ್ ಆಗ್ತಾ ಇರುತ್ತೆ. ಪೇರೆಂಟ್ಸಿಗೆ ಹೇಳಿ ಬೇರೆ ರೂಟ್ ಎಲ್ಲಿ ಸಿಗತ್ತೆ ಅಲ್ಲಿ ಬಿಡಕ್ಕೆ. ಅರ್ಥ ಆಗ್ತಾ ಇದೆಯಾ? ಇಲ್ಲಾಂದ್ರೆ ಒಂದಿನ ಆಟೋಗೆ ಬರ್ರಿ, ಇಲ್ಲಾಂದ್ರೆ ಪೇರೆಂಟ್ಸಿಗೆ ಹೇಳಿ ಗಾಡಿ ಮೇಲೆ ಬಿಡ್ರಿ ಅಂತ. ಐಡೆಂಟಿ ಕಾರ್ಡ್ ಕಡ್ಡಾಯವಾಗಿ ತರಬೇಕು. ಐಡೆಂಟಿ ಕಾರ್ಡ್ ಬಿಟ್ಟು ಬರಬಾರ್ದು. ಯೂನಿಫಾರ್ಮ್, ಮತ್ ಬುಧವಾರ ನಮ್ದು ಕಲರ್ ಡ್ರೆಸ್ ಇತ್ತು, ಇವತ್ತು ಕಲರ್ ಡ್ರೆಸ್ ಹಾಕೊಂಡು ಹೋಗೋಣ ಅಂತ ಅದನ್ನು ಯೋಚನೆ ಮಾಡಬೇಡಿ. ಕಂಪಲ್ಸರಿ ಯೂನಿಫಾರ್ಮ್ ಇರುತ್ತೆ. ಯೂನಿಫಾರ್ಮ್ ಅಂದ್ರೆ ಐಡೆಂಟಿ ಕಾರ್ಡು ಕೂಡ. ಪರೀಕ್ಷೆಗೆ ಒಂದು ದಿನ ಮುಂಚಿತವಾಗಿ ನೀವು ಒಂದು ಪೌಚ್ ನಲ್ಲಿ ಎಲ್ಲ ಹಾಕೋಬೇಕು, ಅದನ್ನು ಇಡಬೇಕು ಅಂತ ಹೇಳಿದೀನಿ. ಕ್ಯಾಲ್ಕುಲೇಟರ್ ಬೇಕಾದ್ರೆ ಕ್ಯಾಲ್ಕುಲೇಟರ್, ಒಂದು ಸಣ್ಣ ನೀರಿನ ಬಾಟಲ್ ಅನ್ನು ಕೂಡ ಇಟ್ಕೊಳ್ಳಿ. ಯಾವ ಕಾರಣಕ್ಕೂ ಸ್ಮಾರ್ಟ್ ವಾಚ್ ನೀವು ಹಾಕೊಂಡು ಹೋಗ್ಬಾರ್ದು ಪರೀಕ್ಷೆಗೆ. ಆಮೇಲೆ ಮೊಬೈಲ್ಗಳನ್ನು ತಗೊಂಡು ಹೋಗ್ಬಾರ್ದು. ಸರ್ ಮನೇಲಿ ಕೊಟ್ಟು ಕಳಿಸಿದ್ದಾರೆ, ಅವೆಲ್ಲ ಕೇಳಲ್ಲ. ಅರ್ಥ ಆಯ್ತಾ? ಅದು ನಿಮ್ ಜವಾಬ್ದಾರಿ ಆಗತ್ತೆ. ಹೊರಗಡೆ ಇಡಬೇಕಾಗತ್ತೆ. ಕಳ್ಕೊಂಡ್ರೆ ನಿಮ್ ಜವಾಬ್ದಾರಿ. ಇಲ್ಲೇ ಅಲ್ಲ, ಯಾವ ಪರೀಕ್ಷೆಗೂ, ಜೀವನದಲ್ಲಿ ಯಾವ ಪರೀಕ್ಷೆಗೆ ಹೋಗುವಾಗ್ಲೂ ಕೂಡ ಮೊಬೈಲ್ ತಗೊಂಡು ಹೋಗ್ಬೇಡಿ, ಮತ್ತೆ ಆಮೇಲೆ ಸಮಸ್ಯೆ ಆಗ್ತದೆ. ಕಡ್ಡಾಯವಾಗಿ ಬೆಳಗ್ಗೆ ಟಿಫಿನ್ ಅನ್ನು ಮಾಡೇ ಬರಬೇಕು. ಪರೀಕ್ಷೆಗೆ ಸಹಾಯವಾಗುವ ಯಾವುದೇ ಕಾಗದ ಅಥವಾ ಚೀಟಿ ಓದ್ತಾ ಇರುವಾಗ, ಪಾಯಿಂಟ್ಸ್ ಮಾಡ್ಕೊಂಡಿರುವಾಗ ಅದೆಲ್ಲೋ ಕಾರ್ಡ್ ಬೋರ್ಡ್ ಜೊತೆಗೆ ಬಂದ್ಬಿಡ್ತು, ಈ ತರ ಯಾವುದೇ ಕಾರಣಗಳನ್ನು ಯಾರೂ ಕೇಳೋದಿಲ್ಲ. ಹಾಗಾಗಿ ಅದನ್ನು ಜವಾಬ್ದಾರಿಯಿಂದ ಎಲ್ಲ ಚೆಕ್ ಮಾಡಿಕೊಂಡು ನಿಮ್ಮ ಬ್ಯಾಗಲ್ಲೇ ಬಿಟ್ಟು ಹೋಗಿ. ಆಮೇಲೆ ಏನಪ್ಪಾ ಅಂತಂದ್ರೆ ಪರೀಕ್ಷೆ ಯಾರೋ ನಿಮ್ಗೆ ಸಹಾಯ ಮಾಡ್ತಾರೆ ಅನ್ನುವಂತ ಭ್ರಮೆ ಬೇಡ. ಅದಕ್ಕಾಗಿ ನೀವೇ ಸ್ವತಃ ತಯಾರಿಯನ್ನು ಮಾಡ್ಕೋಬೇಕು. ಸಮಯ ಯಾರೋ ಹೇಳ್ಕೊಡ್ತಾರೆ ಅನ್ನುವಂತ ಕಾರಣಕ್ಕೆ ಸಮಯ ವ್ಯರ್ಥ ಮಾಡಬೇಡಿ. ಪ್ರತಿದಿನ ನೋಟಿಸ್ ಬೋರ್ಡ್ ನಲ್ಲಿ ನಿಮಗೆ ನಂಬರ್ ಹಾಕಿರ್ತಾರೆ. 6 ನಂಬರ್ ಇರುತ್ತೆ. ನೀವೇನ್ ಮಾಡ್ತೀರಾ, ಲಾಸ್ಟ್ 3 ಡಿಜಿಟ್ ನೋಡ್ಕೊಂಡು ಕೂತ್ಕೋತೀರಾ. ಅದು ತಪ್ಪು. 6 ನಂಬರು ನೋಡ್ಬೇಕು. ಯಾಕಂತಂದ್ರೆ ಒಂದು ವಿದ್ಯಾರ್ಥಿ
3 ನಂಬರ್ ನೋಡಿ ಬೇರೆ 3 ನಂಬರ್ ಇರ್ತಕ್ಕಂಥ ಟ್ಯಾಲಿ ಮಾಡ್ಕೊಂಡು ಅಲ್ಲಿ ಹೋಗಿ ಕೂತು ಅದೆಲ್ಲ ದೊಡ್ಡ ಸಮಸ್ಯೆ ಆಗಿತ್ತು. ಹಾಗಾಗಿ ನಿಮಗೆ ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ, ನೀವು ನಂಬರ್ಗಳನ್ನು ಚೆಕ್ ಮಾಡ್ಕೊಳ್ಳುವಾಗ ಅಷ್ಟೂ ನಂಬರ್ಗಳನ್ನು ಕರೆಕ್ಟ್ ಆಗಿ ನಿಮ್ಮ ಹಾಲ್ ಟಿಕೆಟ್ ಅನ್ನು ನೋಡಿ ಚೆಕ್ ಮಾಡ್ಕೋಬೇಕು. 15 ನಿಮಿಷ ಮುಂಚೆ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾರೆ. ಆ ಪ್ರಶ್ನೆ ಪತ್ರಿಕೆಯನ್ನು ಚೆನ್ನಾಗಿ ಓದ್ರಿ. ಯಾಕೆ ಓದ್ಬೇಕು ಅಂತಂದ್ರೆ 1-2 ಮಾರ್ಕ್ಸಿನ ಕೆಲವೊಂದು ಸಂದರ್ಭಗಳಲ್ಲಿ ಅಲ್ಲೇ ಎಲ್ಲೋ ಒಂದ್ ಕಡೆ ಏನಾಗಿರ್ತದೆ ಬಂದಿರ್ತದೆ. ಹಾಗಾಗಿ ಅದನ್ನೆಲ್ಲವನ್ನು ಚೆನ್ನಾಗಿ ನೀವೇನ್ ಮಾಡ್ಬೇಕು ನೋಡ್ಕೋಬೇಕು. ಪ್ರಶ್ನೆ ಪತ್ರಿಕೆ ಮೇಲೆ ಏನೂ ಬರಿಬಾರದು ಅಂತ ಅಂದ್ರೂ ಕೂಡ ಮೊನ್ನೆ ಪ್ರಿಪ್ರೇಟರಿವರೆಗೂ ಕೂಡ ನೀವು ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಅಂತಹ ಗ್ರೇಟ್ ವಿದ್ಯಾರ್ಥಿಗಳಿದ್ದೀರಿ. ದಯವಿಟ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ. ಬರ್ಕೊಳ್ಳೋದು ನೆನಪಾಗ್ತಾ ಇಲ್ಲ ಅದನ್ನ ಪೆನ್ಸಿಲ್ ನಿಮ್ಗೆ ಆನ್ಸರ್ ಶೀಟ್ ಕೊಟ್ಟ ಮೇಲೆ ಬರ್ಕೊಳ್ರಿ. ಏನಾದ್ರು ಕೊನೆಯ ಪೇಜಲ್ಲಿ ನೀವು ಏನು ವರ್ಕ್ ಮಾಡ್ಬೇಕಂದ್ರೂ ಆನ್ಸರ್ ಪೇಜಿನ ಆನ್ಸರ್ ಶೀಟಿನ ಲಾಸ್ಟ್ ಪೇಜ್ ಅನ್ನು ಬಳಸ್ಕೊಂಡು ಮತ್ತೆ ಅದನ್ನು ಕಾಟ್ ಹಾಕ್ಬಹುದು. ನೀವು ಏನ್ ತೊಂದರೆ ಇಲ್ಲ, ಲಾಸ್ಟ್ ಪೇಜ್ ಬಳಸ್ಕೋಬಹುದು. ಪ್ರಶ್ನೆ ಪತ್ರಿಕೆ ಮೇಲೆ ಏನು ಕೂಡ ಬರಿಬೇಡ್ರಿ, ಅದು ಅಪರಾಧ ಆಗತ್ತೆ. ಪ್ರಶ್ನೆ ಆನ್ಸರ್ ಶೀಟ್ ಕೊಟ್ಟ ಮೇಲೆ ಹಾಲ್ ಟಿಕೆಟ್ ಎದುರಿಗಿಟ್ಕೊಂಡೇ ನೋಡ್ಕೊಂಡೇ ಬರೀಬೇಕು. ಎಷ್ಟೇ ನೆನಪಿದ್ರು ಕೂಡ ಮತ್ತೊಂದ್ಸರಿ ನೋಡ್ಕೊಂಡೇ ಬರೀರಿ. ಶಾಂತ ಚಿತ್ತದಿಂದ ಉತ್ತರಗಳನ್ನು ಬರೀರಿ. ಯಾವ್ದಾದ್ರು ಪ್ರಶ್ನೆಗೆ ಉತ್ತರ ಬರೆದಿದ್ರೆ ಅದರಲ್ಲೇ ಸಮಯ ವ್ಯರ್ಥ ಮಾಡಬೇಡ್ರಿ. ಮುಂದಿನ ಪ್ರಶ್ನೆಗೆ ತೆರಳಿ. ಆಮೇಲೆ ಯಾವಾಗ ನೆನಪಾಗತ್ತೆ ಆ ಪ್ರಶ್ನೆ ಸಂಖ್ಯೆಯನ್ನು ಹಾಕಿ ಅದನ್ನು ನೀವು ಬರಿಬೇಕು. ಆಮೇಲೆ ಮುಖ್ಯವಾದಂತಹ ಪಾಯಿಂಟ್ಗಳು ಯಾವ್ದಾದ್ರು ಇದ್ರೆ ಒಂದು ಪ್ರಶ್ನೆಯಲ್ಲಿ ಅಂಡರ್ಲೈನ್ ಮಾಡುವಂತ ಸಂದರ್ಭ ಇದ್ರೆ ದಯವಿಟ್ಟು ಅದನ್ನ ಅಂಡರ್ಲೈನ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಮೌಲ್ಯಮಾಪಕರ ಗಮನವನ್ನು ಸೆಳೆಯುತ್ತೆ. ನೀವು ಟೆಕ್ಸ್ಟ್ ಬುಕ್ ನಲ್ಲಿ ಓದಿರ್ತಿರಲ್ಲ ಕೆಲವೊಂದು ಇಂಪಾರ್ಟೆಂಟ್ ಲೈನ್ಸ್ಗಳು ಯಥಾವತ್ತಾಗಿ ನೀವು ಬರಿತಾ ಇರ್ತೀರಿ ಆಸ್ ಇಟ್ ಈಸ್. ಆ ಶಬ್ದಗಳು ಅವರಿಗೂ ಗೊತ್ತಿರ್ತಾವಲ್ವಾ? ಹೌದು, ಅಂಡರ್ಲೈನ್ ನೋಡಿ ಕೆಲವೊಂದ್ಸರಿ ಮಾರ್ಕ್ಸ್ ಕೊಡ್ತಾರೆ. ಹಾಗಾಗಿ ದಯವಿಟ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ರೆ ಅಂಡರ್ಲೈನ್ ಮಾಡ್ರಿ. ಕೊನೆಯ 10 ನಿಮಿಷ ಇರುವಾಗ ಮತ್ತೊಮ್ಮೆ ಪ್ರಶ್ನೆ ಸಂಖ್ಯೆ, ನೋಂದಣಿ ಸಂಖ್ಯೆ, ಎಲ್ಲ ಉತ್ತರಗಳನ್ನು ಬರೆದಿರುವ ಬಗ್ಗೆ ಖಾತ್ರಿ ಪಡಿಸ್ಕೊಳ್ರಿ. 10 ನಿಮಿಷ ಅದಕ್ಕೆ ಟೈಮ್ ಇರೋದು. ನಿಮ್ಮ ಉತ್ತರ ಪತ್ರಿಕೆ ಮೇಲೆ ಕೊಠಡಿ ಮೇಲ್ವಿಚಾರಕರು ಸಹಿ ಮಾಡಿದಾರಾ ಇಲ್ಲ ಅನ್ನುವಂತ ಕನ್ಫರ್ಮ್ ಮಾಡ್ಕೊಳ್ರಿ. ಲಾಸ್ಟ್ ಪೇಜ್ ಅಲ್ಲಿ ನಿಮ್ಮ ಕೊಠಡಿ ಮೇಲ್ವಿಚಾರಕರು ಇನ್ವಿಜಿಲೇಟರ್ ಇರ್ತಾರಲ್ಲ ಅವರೇ ಖುದ್ದಾಗಿ ನಿಮ್ಮ ನಂಬರ್ ಅನ್ನು ಬರೆದು ಸೈನ್ ಮಾಡ್ತಾರೆ. ಆಮೇಲೆ ಒಂದು ಎಂಡ್ ಸೀಲ್ ಅಂತ ಹಾಕ್ತಾರೆ. ನೀವು ಯಾವ ಪೇಜಿಗೆ ಮುಗಿಸಿರ್ತೀರಾ ಅದರ ನೆಕ್ಸ್ಟ್ ಪೇಜಿಗೆ ಒಂದು ಎಂಡ್ ಸೀಲ್ ಅಂತ ಹಾಕಿರ್ತಾರೆ. ಅವರು ಒಂದು ವೇಳೆ ಮರ್ತಿದ್ರು ನೀವೇ ಆ ಎಂಡ್ ಸೀಲ್ ಅನ್ನು ಕಡ್ಡಾಯವಾಗಿ ಹೇಳಿ ಹಾಕಿಸ್ಕೊಳ್ಬೇಕು. ಪರೀಕ್ಷೆ ಫಲಿತಾಂಶ ಬಂದ ತಕ್ಷಣ ನಿಮ್ಮ ಅಂಕಗಳಲ್ಲಿ ಏನಾದ್ರೂ ವ್ಯತ್ಯಾಸ ಬಂದಲ್ಲಿ ಎದುರುಬೇಡ್ರಿ. ಬಹಳ ವ್ಯತ್ಯಾಸ ಬಂದಪ್ಪ ಆಗೋ ಚಾನ್ಸಸ್ ಇದೆ. ಯಾಕಂತಂದ್ರೆ ಒಂದ್ಸಾರಿ 70 ಬರಬೇಕಾಗಿತ್ತು, ಒಂದು ಸ್ಟೂಡೆಂಟಿಗೆ 30 ಬಂದಿತ್ತು. ಸರ್ ನಂಗೆ 30 ಬಂದ್ಬಿಟ್ಟಿದೆ, ನನಗೆ ನಂದೇನೋ ಆಗ್ಬಿಟ್ಟಿದೆ ಅಂತ ಏನೋ ತಪ್ಪು ನಿರ್ಧಾರಗಳನ್ನು ಮಾಡಬಾರದು. ಹಾಗಾಗಿ ನಿಮ್ಮ ಉಪನ್ಯಾಸಕರು, ಪ್ರಾಚಾರ್ಯರು ಅಥವಾ ನಿಮಗೆ ಗೊತ್ತಿದ್ದವ್ರು ಯಾರಾದ್ರೆ ಅವ್ರಿಗೆ ನೀವು ಚರ್ಚೆ ಮಾಡಿದ್ರೆ ಅವ್ರು ನಿಮ್ಗೆ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಆನ್ಸರ್ ಶೀಟ್ ಅನ್ನು ತರಿಸ್ಕೊಳ್ಳಿಕ್ಕೆ ಪ್ರಾವಿಜನ್ ಇದೆ, 400 ರೂಪೀಸ್. ಆನ್ಸರ್ ಶೀಟ್ ಅನ್ನು ತರಿಸ್ಕೊಳ್ಳಿಕ್ಕೆ ಪ್ರಾವಿಜನ್ ಇದೆ. ಆನ್ಸರ್ ಶೀಟ್ ತರಿಸ್ಕೊಂಡ್ಮೇಲೆ ಸಂಬಂಧಪಟ್ಟಂತ ಉಪನ್ಯಾಸಕರಿಗೆ ಕೊಟ್ಟು ಅದನ್ನು ವ್ಯಾಲ್ಯೂಯೇಷನ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ 30 ಬದಲಿಗೆ 70 ಇತ್ತು, ಕೌಂಟಿಂಗ್ ಮಿಸ್ಟೇಕ್ ಆಗಿದೆ, 70 ಬರ್ಬೇಕು, ಆವಾಗ ಸಮಾಧಾನ. ಆಮೇಲೆ ರಿವ್ಯಾಲ್ಯೂಯೇಷನ್ ಅಥವಾ ರೀಕೌಂಟಿಂಗ್ ಹಾಕ್ತೀವಿ, ಅದರದ್ದು ಫೀಸ್ ಇದೆ. ಆ ಫೀಸ್ ಕೊಟ್ಟು ಹಾಕಬೇಕು. ಆಮೇಲೆ ಅದು ಬಹಳ ವ್ಯತ್ಯಾಸ ಬಂತಂದ್ರೆ ಅವ್ರಿಗೆ ಪನಿಷ್ಮೆಂಟ್ ಆಗುತ್ತೆ ವ್ಯಾಲ್ಯೂಯೇಷನ್ ಮಾಡಿದವರಿಗೆ, ಮತ್ತೆ ನಿಮ್ಮ ಹಣನೂ ಕೂಡ ರೀಫಂಡ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಇದಿಷ್ಟು ನಿಮಗೆ ಮಾಹಿತಿ. ಪರೀಕ್ಷೆಗಳು ಮುಂದಿನ ತರಗತಿಗೆ ಹೋಗಲು ಮಾನದಂಡವೇ ಹೊರತು ಅದು ಜೀವನದ ಪರೀಕ್ಷೆ ಅಲ್ಲ. ಇದು ಕೊನೆಯ ಮಾತು. ಕೆಲವೊಬ್ರು ದುಡುಕಿನ ನಿರ್ಧಾರ ತಗೋತಾರೆ, ಫೇಲ್ ಆಗ್ಬಿಟ್ವಿ, ಕಡಿಮೆ ಮಾರ್ಕ್ಸ್ ಬಂದ್ಬಿಡ್ತು ಅಂತ. ಬರುತ್ತೆ, ಏನ್ ಮಾಡಕ್ಕಾಗಲ್ಲ. ಹಾಗಾಗಿ ಪರೀಕ್ಷೆ ಅನ್ನುವಂಥದ್ದು ನಿಮಗೆ ಮುಂದಿನ ತರಗತಿಗೆ ಹೋಗ್ಲಿಕ್ಕೆ ಮಾನದಂಡ, ಜೀವನದ ಪರೀಕ್ಷೆ ಅಲ್ಲ. ಒಂದ್ ವೇಳೆ ಫೇಲ್ ಆದ್ರೂ ಕೂಡ ಮತ್ತೆ ಅದನ್ನು ಕಟ್ಟಿ ಮತ್ತೆ ಮುಂದಿನ ತರಗತಿಗೆ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ದುಡುಕಿನ ನಿರ್ಧಾರ ಬೇಡ. ಹಾಗಾಗಿ ಪರೀಕ್ಷೆ ಒಂದು ಹಬ್ಬ ಅಂತ ತಿಳ್ಕೊಂಡು ನಿಮ್ಮ ಪರೀಕ್ಷಾ ತಯಾರಿಯನ್ನು ಮಾಡ್ರಿ. ನನಗೆ ಗೊತ್ತಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ನಿಮಗೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದೀನಿ. ನನಗೆ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ಇದ್ದೀನಿ. ನಮಸ್ಕಾರ. ಮತ್ತು ಈಗ ಈ ನಮ್ಮ ಪದವಿ ಕಾಲೇಜಿನ ಉಪನ್ಯಾಸಕರು ಎಲ್ಲರೂ ನಮ್ಮ ಕಾಲೇಜಿಗೆ ಬಂದಿದ್ದಾರೆ. ಶುಭ ಹಾರೈಸಲಿಕ್ಕೆ ನಿಮಗೆ. ಇದು ಒಂದು ನಮ್ಮ ಕಾಲೇಜಿನಲ್ಲಿ ಒಂದು ಹೊಸ ಪರಂಪರೆ ಈಗ ಪ್ರಾರಂಭ ಆಗ್ತಾ ಇದೆ. ಬಹಳ ಒಳ್ಳೆಯ ಒಂದು ವಿಚಾರ. ಅವರೇ ಹೇಳಿದ್ರು, ಸರ್ ನಾವು ನಮ್ಮ ವಿದ್ಯಾರ್ಥಿ ಹಾಲ್ ಟಿಕೆಟ್ ಯಾವಾಗ ಕೊಡ್ತೀರಾ ಅಂತ, ನಾವು ಶುಭ ಹಾರೈಸಬೇಕು ಅಂತ. ಅವರು ನಿಮಗೆ ಪ್ರೀತಿ ಪೂರ್ವಕವಾಗಿ